ಇವತ್ತು ನಾನು ನನ್ನ ಹೆಲ್ಮೆಟ್ಟು, ನನ್ನ ಕ್ಯಾಮರಾ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡು ಎಕ್ಸಾಕ್ಟಾಗಿ ಹೊಸಪೇಟೆಯಲ್ಲಿರೋಂಥ ಡ್ಯಾಮ್ ಹತ್ರ ಇದ್ದೀನಿ. ಸೊ ಹೆಲ್ಮೆಟ್ ತಂದಿದ್ದೀನಿ, ಗೋಪ್ರೋ ಇದೆ, ಎಲ್ಲ ಇದೆ. ಏನಪ್ಪ ವಿಚಾರ ಅಂತ ಕೇಳಿದ್ರಾ? ಏನಾದರೂ ಒಂದು ಇರಬೇಕಲ್ವಾ? ನೋಡಿ ಇದೆ. ಸೊ ಇವತ್ತು ನಂಗೆ ಸಿದ್ದು ಅಣ್ಣ ಅವರು ಅವರ RX 135 ನಂಗೆ ರಿವ್ಯೂಗೋಸ್ಕರ ಕೊಡ್ತಾ ಇದ್ದಾರೆ. ಸೊ ನಂಗೆ ಬೆಸ್ಟ್ ವಿಶ್ ಮಾಡೋಕೆ ಅವ್ರ ತಾಯಿನೂ ನನ್ನ ಜೊತೆ ಇದ್ದಾರೆ. ಈ ಗಾಡಿ ಸಿದ್ದು ಅಣ್ಣಗೆ ಅವ್ರ ಅಮ್ಮ ಕೊಡ್ಸಿರ್ತಾರೆ. ಗಾಡಿನೂ ಖದರಾಗಿದೆ, ಹಾಗೆ ಅವರೂ ಖದರಾಗೇ ಇದ್ದಾರೆ. ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ. ನಾನು ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ ಗಾಡಿ ರಿವ್ಯೂ ನೋಡಕ್ಕೆ? ರೈಡ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಸೊಂದಿಗಳಿಂದಾನೇ ನುಗ್ತಾ ಇದ್ದೀನಿ. ಹೆಲ್ಮೆಟ್ ಹಾಕೊಂಡಿರೋದಕ್ಕೆ ಅವ್ರು ಬೈತಾ ಇದಾರೋ ಉಳ್ತಾ ಇದಾರೋ ಅವ್ರಿಗೂ ಅರ್ಥನೇ ಆಗ್ತಾ ಇಲ್ಲ. ಈ ಜಗತ್ನಲ್ಲಿ ಕೆಲವೊಂದು ಬೈಕ್ಗಳು ಓಡ್ಸಕ್ಕೆ ಅಲ್ಲ, ಕೆಲವೊಂದು ಫೀಲ್ ಮಾಡಕ್ಕೂ ಇರ್ತವೆ. ಅದರಲ್ಲಿ ಇದು ಒಂದು. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ತರ ಒಳ್ಳೆ ಒಳ್ಳೆ ಕಂಟೆಂಟ್ ನ ಕೊಡ್ತಾ ಹೋಗ್ತೀನಿ. ಆಂಜನೇಯನ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊತಾ, 135cc ಅನ್ನೋ ಸಂಖ್ಯೆ ಚಿಕ್ಕದಾಗಿರಬಹುದು, ಆದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲಾ ಬೈಕ್ಗಳಲ್ಲಿ ಒನ್ ಅಂಡ್ ಓನ್ಲಿ ಪೀಸ್ ಅನ್ಸ್ಕೊಂಡಿದೆ. ಇವತ್ತಿನ ಬೈಕ್ಗಳಲ್ಲಿ ಬ್ಲೂಟೂತ್ ಕನೆಕ್ಷನ್ ಅಂತ ಏನೇನೋ ಬರ್ತವೆ, ಆದ್ರೆ RX ಅಂದ್ರೆ ನೇರವಾಗಿ ಹೃದಯಕ್ಕೆ ಕನೆಕ್ಷನ್. ನಮ್ ಹುಡುಗರ್ಗೆ RX 135 ಅಂದ್ರೆ ಬರೀ ಬೈಕ್ ಅಲ್ಲ, ಅದೊಂದು ಎಮೋಷನ್. 2 ಸ್ಟ್ರೋಕ್ ಇಂಜಿನ್ ಜೊತೆಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಸುಮಾರು 14 bhp ಪವರ್ ನ ಜನರೇಟ್ ಮಾಡುತ್ತೆ. 4 ಸ್ಪೀಡ್ ಗಿಂತ ಸ್ಮೂತ್ ಆಗಿ ಕ್ರೂಸ್ ಆಗುತ್ತೆ. ಮೈಲೇಜ್ ವಿಚಾರಕ್ಕೆ ಬಂದ್ರೆ, ಮೈಲೇಜ್ ಕೇಳಿದ್ರೆ ಸ್ವಲ್ಪ ಭಯ ಅನ್ಸ್ಬೋದು, ಆದ್ರೆ ಈ ಗಾಡಿ ಮೇಲೆ ಕ್ರೇಜ್ ಇದ್ರೆ ಪೆಟ್ರೋಲ್ ಬಿಲ್ ಮೇಲೆ ಕೂಡ ಪ್ರೀತಿ ಆಗುತ್ತೆ ಗುರು. ಆಕ್ಚುಲಿ ಮನೆ ಬಿಡ್ಬೇಕಾದ್ರೆ ನಮ್ಮ ಅಮ್ಮ ಹತ್ರ 200 ರೂಪಾಯಿ ಇಸ್ಕೊ ಬಂದಿದ್ದೀನಿ. ಅಲ್ಲ ಅದನ್ನ ATM payment of 223 rupees. ಇವತ್ತಿನ ಬೈಕ್ಗಳಲ್ಲಿ ಸೌಂಡ್ ಇದೆಯಾ? ನಮ್ ಯೂತ್ ಅಂಡ್ ಬೈಕ್ ಎಂಥೂಸಿಯಸ್ಟ್ಗೆ RX ಸೌಂಡ್ ಅಂದ್ರೆ ಒಳ್ಳೆ ಮ್ಯೂಸಿಕ್ ಕಿವಿಗೆ. ಆ ಫೀಲ್ ಮಾತ್ರ RX ಕ್ರೇಜ್ ಇರೋರ್ಗೆ ಗೊತ್ತು. ಅರ್ಥ ಆಯ್ತು ಅನ್ಸುತ್ತೆ. ಈ ಗಾಡಿ ಮೈಲೇಜ್ ಗಾಗಿನೂ ಅಲ್ಲ, ಇದು ಕ್ರೇಜ್ ಗಾಗಿ ಅಂತ ಹೇಳ್ತಾರೆ. ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಸುಮ್ನೆ ಹಂಗೆ ಒಂದ್ ರೌಂಡ್ ಎತ್ಕೊಂಡು ಹೋದ್ರೆ ಇಂಜನ್ ಸೌಂಡ್ ಕಳೆನೆ ಸೈಡ್ ಬಿಡ್ತಾರೆ. ನನ್ಗೂ ಇವಾಗ ಒಂದ್ 4-5 ಜನ ಸೈಡ್ ಬಿಟ್ರು. ನ್ಯೂ ಇಯರ್, ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ಬಿಟ್ಟು ಎಲ್ಲರೂ ಪಬ್ಬು ಬಾರಲ್ಲಿ ಇದ್ರೆ, ನಮ್ ಹೊಸಪೇಟೆ ಹುಡುಗರಂತೂ RX ಗಾಡಿ ತಗೊಂಡು ಟನಲ್ ರೋಡ್ ಅಲ್ಲಿ ಇರ್ತಾರೆ. ಇವಾಗ ನಾನಿರೋ ರೋಡ್ ಕಾಲೇಜ್ ರೋಡ್. ಯಾರ್ಯಾರು ಶಂಕರಾನಂದ ಸಿಂಗ್ ಕಾಲೇಜು ಹಾಗೆ ವಿಜಯನಗರ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದೀರಾ, ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಅಸೆಂಬಲ್ ಆಗಿ ಹಾಯ್ ಅಂತ ಹಾಕಿ, ಹಾಗೆ ಫಾಲೋ ಮಾಡಿ. ಬೇಜಾರಾದಾಗ ಇಲ್ಲ ಟೈಮ್ ಪಾಸ್ ಆಗಿಲ್ಲ ಅಂತಂದಾಗ ವಿಜಯನಗರ ಕಾಲೇಜ್ ಹತ್ರ ಇರೋ ಟೀ ಪಾಯಿಂಟ್ ಹತ್ರ ಬಂದು ಟೀ ಕುಡಿತಾ ಇದ್ರೆ ಏನಿಲ್ಲ ಅಂದ್ರೆ ಒಂದು 5-10 ನಿಮಿಷದಲ್ಲೇ ಒಂದು 5-6 ಗಾಡಿಗಳು ಪಾಸ್ ಆಗಿರ್ತವೆ, RX ಗಾಡಿಗಳು. ಅಪ್ಪು ಸರ್ಕಲ್ ಇಂದ ಡ್ಯಾಮ್ ರೋಡ್ ವರೆಗೂ ಕಾಲೇಜ್ ರೋಡ್, ಸ್ಟೇಷನ್ ರೋಡ್ ಎಲ್ಲಾ ಕಡೆ ಒಂದೇ ಹೆಸರು ಕೇಳಿಸುತ್ತೆ, RX 135 ಅಂತ. 1980 ಹಾಗೂ 90ರ ದಶಕದಲ್ಲಿ ಭಾರತದ ರಸ್ತೆಗಳ ಮೇಲೆ ಒಂದು ಹೆಸರು ಗದ್ದಲ ಮಾಡುತ್ತೆ, ಅದೇ ಯಮಹಾ RX. ಆ ಸರಣಿಯಲ್ಲೇ RX 135 ಅನ್ನೋದು ಹುಟ್ಟುತ್ತೆ. ಯಮಹಾ ಕಂಪನಿ ಭಾರತದಲ್ಲಿ 2 ಸ್ಟ್ರೋಕ್ ಇಂಜಿನ್ ಗಳ ಮೂಲಕ ಪ್ರವೇಶ ಮಾಡುತ್ತೆ. ಅದಾದ್ಮೇಲೆ ಪವರ್ ಮತ್ತು ಸ್ಪೀಡ್ ಗೆ ಹೊಸ ಅರ್ಥ ಕೊಡುತ್ತೆ. RX 100 ಸಕ್ಸಸ್ ನಂತರ ಇನ್ನೂ ಹೆಚ್ಚು ಪವರ್ ಕೊಡ್ಬೇಕಂತ RX 135 ನ ಪರಿಚಯ ಮಾಡುತ್ತೆ. RX 135 ವಿಶೇಷತೆ ಏನಂತಂದ್ರೆ 135cc 2 ಸ್ಟ್ರೋಕ್ ಇಂಜಿನ್, ಲೈಟ್ ವೇಟ್ ಬಾಡಿ, ಫಾಸ್ಟ್ ಪಿಕಪ್, ಡೀಪ್ ಅಂಡ್ ರಾ ಎಂಜಿನ್ ಸೌಂಡ್. 135cc ಆದ್ರೂ ಪವರ್ ಕೇಳಬೇಡಿ ಸ್ವಾಮಿ, ಥ್ರಾಟಲ್ ತಿರುಗಿಸಿದ್ರೆ ಸಾಕು ಬೈಕ್ ಅಲ್ಲ ರಾಕೆಟ್ ಲಾಂಚ್ ಮಾಡ್ದಂಗ್ ಹೋಗುತ್ತೆ.
ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಕ್ಕೆ ಬಂದಾಗುತ್ತೆ ಅಂತಂದ್ರೆ 2000 ಇಸ್ವಿ ನಂತರ ಗವರ್ಮೆಂಟ್ ಎಮಿಷನ್ ಟೆಸ್ಟ್ ಗಳ ರೂಲ್ಸ್ ಗಳನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ತಗೊಬರ್ತಾರೆ. 2 ಸ್ಟ್ರೈಕ್ ಬೈಕ್ ಗಳಿಗೆ ಅವಾಗಿಂದ ನಿರ್ಬಂಧ ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಅದರಿಂದ RX 135 ಮ್ಯಾನುಫ್ಯಾಕ್ಚರಿಂಗ್ ಕೂಡ ಬಂದಾಗ್ಬಿಡುತ್ತೆ. ಲೆಜೆಂಡ್ ಗಳಿಗೆ ರಿಟೈರ್ಮೆಂಟ್ ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ಸೊ ಅದೇ ತರ RX ಇವಾಗವರೆಗೂ ರಿಟೈರ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ, ಮುಂದೂನು ಇರೋದೇ ಇಲ್ಲ. ಟ್ರಾಫಿಕ್ ಅಂದ್ರೆ ಈ ಗಾಡಿಗೆ ಆಟದ ಮೈದಾನ ತರ ಇರುತ್ತೆ. ಲೈಟ್ ವೇಟ್ ಬಾಡಿ ಇರೋದ್ರಿಂದ ಸೂಪರ್ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಈ ದೇಶದಲ್ಲಿ ಎಷ್ಟೊಂದು ಜಾತಿಗಳಿದಾವೆ, ಆದ್ರೆ ನಂಗೆ ಗೊತ್ತಿರೋದು ಹೊಸಪೇಟ್ನಲ್ಲಿ 2 ಜಾತಿ ಮಾತ್ರ. ಒಂದು RX ಓಡಿಸೋರು, ಮತ್ತೊಂದು RX ನ ಕನಸ್ಕೊಳ್ಳೋರು. ಅಕಸ್ಮಾತ್ ಈ ಗಾಡಿಗಳಲ್ಲಿ ಏನಾದ್ರು ಟ್ರಿಬಲ್ಸ್ ಹೋದ್ರೆ ಯಾಕೋ ಹಂಗ ಒದ್ದಾಡ್ತಾ ಇದೀಯಾ? ಆಗ್ಲಿಂದ ಚುಚ್ತಾ ಇದೆ, ನಂಗೂ ಚುಚ್ತಾ ಇದೆ. ನಾನೇನಾದ್ರು ಹೇಳದ್ನ? ಓಹೋ, ಡೇ ಸ್ಟಾರ್ ಶಾರುಖ್ ಖಾನ್. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಈ ಗಾಡಿ ಟಾಪ್ ಸ್ಪೀಡ್ ಬಂದು ಬೈಕ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆಲ್ ಮೇಂಟೈನ್ಡ್ RX ಆದ್ರೆ ಇನ್ನೂ ಜಾಸ್ತಿ ಬರುತ್ತೆ. ಡೈಲಿ ಕಮ್ಯೂಟರ್ಗೆ ಐಡಿಯಲ್ ಆಗಿ ಇರಲ್ಲ ಈ ಗಾಡಿ. ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಸಜೆಷನ್, ಮನೆಯಿಂದ ಹೊರಗಡೆ ಹೋಗುವಾಗ ಹೆಲ್ಮೆಟ್ ಹಾಕಿ ಹುಷಾರಾಗಿ ರೈಡ್ ಮಾಡಿ. ನಮಗೋಸ್ಕರ ಮನೆಯಲ್ಲಿ ಇನ್ನೊಬ್ರು ಕಾಯ್ತಾ ಇರ್ತಾರೆ ಅಂತ ಯಾವತ್ತೂ ನಾವು ಮರಿಬಾರ್ದು. ಇನ್ನೀ ಏನೇನ್ ನೋಡ್ಬೇಕು ಕಾಣ ಅಷ್ಟೇ. ಮೋಸ್ಟ್ಲಿ ಇದಕ್ಕೆ ಹೇಳ್ತಾರೆ ನಾವು ಸೋ ಕಾಲ್ಡ್ ವೆರಿ ಮಚ್ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬಿಟ್ಟು. ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಯಾರಿಗಾದ್ರೂ ಕೈಕಾಲು ನೋವು, ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು ಅಂತಂದ್ರೆ ಈ ಗಾಡಿ ತಗೊಂಡು ಇಂಥ ರೋಡ್ಗಳಿಗೆ ಬನ್ನಿ. ಸರಿ ಬಿಡು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಯ್ತು ಬಿಡು. ಸೊ ಈ ಜಾಗ ಬಂದು ಎಲ್ಲರಿಗೂ ಗೊತ್ತಿರೋ ಜಾಗನೇ. ನಮ್ಮ ಬಾಯ್ಸ್ಗೆ ಬ್ರೇಕಪ್ ಆದ್ರು, ಬರ್ತ್ಡೇ ಇದ್ರು, ಖುಷಿ ಆದ್ರು, ಏನೇ ಆಗ್ಲಿ ಎಲ್ಲದಕ್ಕೂ ಇಲ್ಲಿ ಬರ್ತಾರೆ. ಯಾರು ಆಗಸ್ಟ್ ತಿಂಗಳಲ್ಲಿ ಬರ್ತ್ಡೇ ಮಾಡ್ಕೊತಿದ್ರು ಅವ್ರಿಗೆಲ್ಲರಿಗೂ ಸ್ಯಾಡ್ ಮೂಮೆಂಟು. ಅದು ಬಿಟ್ಟು ಬೇರೆ ದಿನ ಎಲ್ಲರಿಗೂ ಫುಲ್ ಫನ್ ಮೂಮೆಂಟು ಇಲ್ಲಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.